ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ರೀಶು ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ಪಾಲಕು ಮೆಂತ್ಯ ಹಾಕಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಫಸ್ಟು ಮೆಂತ್ಯನೂ ಪಾಲಕ್ ತೊಗೊಂಡು ಫ್ರೆಶ್ ಆಗಿದೆ. ಮತ್ತು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ಬೇಳೆನ ವಾಶ್ ಮಾಡಿ ತೊಗೋಬೇಕು. ವಾಶ್ ಆಯ್ತು ನೋಡಿ. ಇವಾಗ ಒಂದು 4-3 ಟೊಮೊಟೊ ತೊಗೊಂಡು ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಸಾಂಬಾರು. ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, 1/2 ಸ್ಪೂನು ಅರಿಶಿಣ, ಮತ್ತು ಧನಿಯಾ ಪೌಡರ್ ಸ್ವಲ್ಪ ಹಾಕಬೇಕು. ಧನಿಯಾ ಪೌಡರು ಮತ್ತು ಕಾಯಿ ತುರಿ ಹಾಕಬೇಕು. ಟೇಸ್ಟ್ ಕೊಡೋದಕ್ಕೋಸ್ಕರ ಕಾಯಿ ಹಾಕ್ತೀವಿ ಅಷ್ಟೇ. ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ. ಬೇಡ ಅಂದರೆ ಸ್ಕಿಪ್ ಮಾಡಿ. ಮತ್ತು ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕ್ಕೋಬೇಕು. ಇದು ದೊಡ್ಡದಾಗಿದೆಯಲ್ಲ, ಸೊ ಸಣ್ಣದಾಗಿ ಹಾಕ್ಕೊಂಡ್ರೆ ಸಾರು ಟೇಸ್ಟ್ ಕೊಡುತ್ತೆ. ಮತ್ತು ನೋಡೋಕ್ಕೂ ಬಾಯಿಗೆಲ್ಲ ಸಿಗೋಲ್ಲ ಅದು. ಸೊ ಸಣ್ಣದಾಗಿ ಹಾಕ್ಕೊಳ್ಳೋಣ. ಬೇಳೆ ಬೇಯಬೇಕಂದ್ರೆ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು ಅದ್ರ ಜೊತೆಗೆ. ನಾನು ಸ್ಕಿಪ್ ಮಾಡಿದ್ದೀನಿ, ಬೇಕಾದರೆ ಹಾಕ್ಕೊಳ್ಳಿ. ಕೆಲವೊಂದು ಬೇಳೆ ಬೇಯಲ್ವಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ಈರುಳ್ಳಿ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಮತ್ತು ಒಗ್ಗರಣೆಗೆ ಹಾಕಬೇಕಲ್ಲ, ಸೊ ಮತ್ತು ವಾಟರ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಕುಕ್ಕರ್ ಸ್ಟವ್ ಮೇಲೆ ಇಟ್ಬಿಟ್ಟು 3 ವಿಷಲಿಂದ 4 ವಿಷಿಲು. ವಿಷಲ್ ಆಯಿತು. 3-4 ವಿಷಲ್ ಹಾಕಿದ್ರೆ ಸಾಕು. ಈಗ ಓಪನ್ ಮಾಡಿ ನೋಡೋಣ. ಆಗಿದೆ ನೋಡಿ, ಈ ಥರ ಆಗಿದೆ. ನೆಕ್ಸ್ಟು ಅದು ಮಸಿಯೋ ಗುಂಡಿರುತ್ತಲ್ಲ, ಅದು ಮಸಿಬೇಕು. ಸ್ವಲ್ಪ ನುಣ್ಣಗಾಗಬೇಕಲ್ಲ, ಎಲೆ ಉದ್ದ ಇರುತ್ತೆ. ಸೊ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ಮಸ್ಬಿಟ್ಟು ಒಗ್ಗರಣೆಗೆ ಹಾಕೋಣ. ಇಷ್ಟು ನುಣ್ಣಗಾದರೆ ಸಾಕು. ಮತ್ತು ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಣ. ನಾನು ತಪ್ಪಲೆಟ್ ಇಟ್ಕೊತೀನಿ, ಬೇಕಾದರೆ ನೀವು ಬಾಣಲೆನೂ ಯೂಸ್ ಮಾಡ್ಕೋಬೋದು. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಾಸಿವೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಒಗ್ಗರಣೆಗೆ ಹಾಕ್ಬಿಡೋಣ. ಸ್ವಲ್ಪ ಕಲರ್ ಬರಬೇಕು ಅದು ಈರುಳ್ಳಿ ಎಲ್ಲ. ನೆಕ್ಸ್ಟ್ ಸಾಂಬಾರು ಹಾಕ್ಬಿಟ್ಟು ಒಂದು 2-3 ಮಿನಿಟ್ಸು ಕುದಿಸ್ಬೇಕು, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ನೋಡಿ, ಸಾರು ರೆಡಿಯಾಗಿದೆ. ಹೇಗಿದೆ ನೀವು ಮಾಡಿಬಿಟ್ಟು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.